que ela encheu, Mônica? Queria ouro. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಮೌನಿಕಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಬ್ರೂನೋ ಬಂದು ನೋಡ್ತಾ ಇದ್ದಾನೆ. ಬೈಲಿ ಇನ್ನು ಇವತ್ತು ಬಂದು ಸಂಡೇ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಸಂಡೇ ಅಂದರೆ ಗೊತ್ತಿರೋದಲ್ವಾ, ಸ್ಪೆಷಲ್ ಅಂದ್ರೆ ನಮಗೆ ಚಿಕನ್ ಮಟನ್ನು. ಇನ್ನು ಚಿಕನ್ನು ತರಿಸಿದ್ದೀರಿ, ಮಟನ್ನು ತರಿಸಿದ್ದೀರಿ. ಸ್ವಲ್ಪ ಸೌಂಡ್ ಹೊರಗಡೆ. ಇನ್ನು ಎರಡು ತರಿಸಿದ್ದೀರಿ. ಈಗ ಮಾಡಬೇಕು. ಚಿಕನ್ ಅಂದರೆ ಬಿರಿಯಾನಿ ಮಾಡಿಬಿಡ್ತೀನಿ, ಇನ್ನು ಮಟನ್ ಅಂದರೆ ಸಾರು ಮಾಡಬೇಕು. ಎರಡಕ್ಕೂ ಆಲ್ರೆಡಿ ಮಸಾಲೆ ರುಬ್ಬಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂತಂದರೆ ಸಂಡೇ ಅಲ್ವಾ, ಸಂಡೇ ಅಂದ್ರೇ ಇನ್ನು ಕರೆಂಟ್ ಇರೋದಿಲ್ಲ, ತೆಗಿತಾ ಇರ್ತಾರೆ. ಸೊ ಅದರಿಂದ ಎರಡಕ್ಕೂ ಮಸಾಲೆ ರುಬ್ಬಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಸಾರಿಗೆ ಮತ್ತು ಇದು ಬಿರಿಯಾನಿ. ಸಪೋಸ್ ಏನಾದರೂ ಫ್ರೈ ಮಾಡೋಂಗಿದ್ರೆ ಫ್ರೈಗೂ ಆಗುತ್ತೆ ಅಂತ ಹೇಳಿನೇ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕಿ ಅದು ರುಬ್ಬಿ ಇಟ್ಕೊಂಡಿದ್ದೀನಿ. ಪುದೀನ ಸೊಪ್ಪು ತಂದಿಲ್ವೇನೋ ಭರತ್? ಪುದೀನ ಸೊಪ್ಪು ತಂದಿಲ್ವಾ? ಇಳಿಮ ಐತೆ ಬಿಡು. ಒಂದೊಂದು ಕಟ್ಟು ತಗೊಂಡ್ಬಂದ್ಬಿಡಕ್ಕಾಗಿಲ್ವಾ? ಒಂದು ವಾರ ಬರ್ತಿರೋದು. ಈಗ ಇನ್ನು ಬಿರಿಯಾನಿಗೆ ಎಲ್ಲ ಕಟ್ ಮಾಡ್ಕೊಬೇಕು. ರುಬ್ಬೋ ಕೆಲಸ ಏನೂ ಇಲ್ಲ, ಬಟ್ ಎಲ್ಲ ಕಟಿಂಗ್ ಕೆಲಸ ಇದೆ. ಒಂದು ಕಟ್ಟು ತಗೊಂಡ್ಬಂದ್ಬಿಡೋ ತಾನೆ. 20 ರೂಪಾಯಿ 10 ರೂಪಾಯಿಗೂ ಸಿಗೋತ್ತೆ ಭಾನುವಾರದೊತ್ತು. ಅದು ನೋಡು, ಸ್ವಲ್ಪ ಒಣಗಿರೋದನ್ನು ಸೇರಿಸಿ ಕೊಟ್ಟವ್ರೆ ಪುದೀನ ಸೊಪ್ಪನ್ನ. ನೋಡಿ ತಗೊಂಬರಕ್ಕಾಗಲ್ಲ. ಎಲ್ಲಿಗೋ ತಿನ್ಕೊಂಡು ಹೋಗಿ ಒಂದ್ಸೀರು ಮಾಡ್ಬಿಡ್ತೀನಿ. ಪದೇ ಹಿಂಗೆ ಆಗ್ತೈತೆ. ಟೋನಿ ನಡಿ ಆ ಕಡೆಗೆ. ಇಂದಳ ಟೋನಿ ನಡಿ, ಜಿಯ ಮಾಡಿಸ್ತೀನಿ. ಇವಾಗ ನೀನು ಜಿಯ ಮಾಡಿಸೋದೆ ನಾನು. ಸರಿ ಹೋಗ್ಬಿಟ್ರೆ ಹುಷಾರ್. ಯಾವ ಸ್ಕೂಟಿ ಗಾಡಿನಾ? ಅದೇನೋ ಈ ನಡುವೆ ಬರೋ ಈರುಳ್ಳಿದಲ್ಲೆಲ್ಲಾನು ಈ ಥರ ನೋಡಿ ಕಪ್ಪಕ್ಕೆ ಮಾರ್ಕು. ಈ ನಡುವೆ ಅಂತೂ ಎಲ್ಲ ಈರುಳ್ಳಿಗೂ ಅದೇ ಥರನೇ ಬರ್ತಾ ಇದೆ. ಆಲ್ಮೋಸ್ಟು ಎಲ್ಲ ತೊಳ್ಕೊಂಡು ಮಾಡ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ. ನೀವು ಅಷ್ಟೇ ಆ ರೀತಿ ಏನಾದರೂ ಬ್ಲ್ಯಾಕ್ದು ಡಾಟ್ಸು ಇಲ್ಲಾಂತಂದರೆ ಮಾರ್ಕ್ ಏನಾದರೂ ಇತ್ತು ಅಂತಂದರೆ ಆನಿಯನ್ಸ್ನ ತೊಳೆದು ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಒಳ್ಳೆಯದು. ಅದಕ್ಕೆ ಏನೋ ಆ ರೀತಿ ಆಗಿದೆ ಅಂತಂದ್ರೇ ಮದ್ದೊಡ್ತಿರೋದಕ್ಕೆ ಆ ರೀತಿ ಹಾಕೋದು ಅಂತ ಹೇಳಿಬಿಟ್ಟು ಕೇಳ್ಪಟ್ಟಿದ್ದೀನಿ. ಅಡುಗೆಗಳಿಗೆ ಎಲ್ಲನೂ ಕುಕ್ಕರು ಮತ್ತು ಬಾಣಲೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಬೆಳಗ್ಗೆನೇ ಎಲ್ಲ ಪಾತ್ರೆಗಳು ತೊಳೆದು ಇಟ್ಟಿರೋದ್ರಿಂದ ಒಂದು ಸ್ವಲ್ಪ ಈಸಿ ಅಂತ ಅನ್ನಿಸ್ತು. ಏನು ತೊಳೆದಿಲ್ಲ ಅಂತಂದರೆ ಇವಾಗ ತೊಳೆದು ಮಾಡ್ಕೊಬೇಕಾಗುತ್ತೆ. ಅದೊಂದು ತಲೆನೋವು. ಇನ್ನು ಸಿಂಕಲ್ಲಿ ಕೈ ಇಟ್ಟರೆ ಮತ್ತೆ ಕೆಲಸ ಜಾಸ್ತಿ ಆಗುತ್ತೆ. ಅಡುಗೆ ಮಾಡೋದಕ್ಕೆ ಟೈಮ್ ಸ್ವಲ್ಪ ಲೇಟ್ ಆಗೋಗ್ಬಿಡುತ್ತೆ. ತೊಳೆದು ಇಟ್ಕೊಂಡಿದ್ದೀರಿ ಅಂತಂದರೆ ನೋಡಿ ಈ ರೀತಿ ಫಾಸ್ಟಾಗಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಫಸ್ಟೇ ಎಲ್ಲ ತೊಳ್ಕೊಂಡ್ಬಿಡ್ತೀನಿ. ಇನ್ನು ಈಗ ಮಾಡ್ಕೊತಾ ಇದ್ದೆ.
ಬಿರಿಯಾನಿ ಮಾಡ್ಕೊತಿದ್ದೆ ಮತ್ತು ಮಟನ್ ಸಾರು ಮಾಡ್ಕೊತಿದ್ದೆ. ಅದು ಸಂಡೇ ಆದರೆ ಕಾಮನ್ ಆಗೋಗಿದೆ. ಬೇರೆ ಏನಾದರೂ ಡಿಫ್ರೆಂಟಾಗಿ ಏನಾದರೂ ರೆಸಿಪೀಸು ಟ್ರೈ ಮಾಡೋಣ ಅಂತಂದರೆ ಮಕ್ಕಳು ಇದಕ್ಕೆ ಫಿಕ್ಸ್ ಆಗಿರ್ತಾರೆ. ಅಂದರೆ ಬಿರಿಯಾನಿ ಮಟನ್ ಸಾರು ಅಂತಂದರೆ ತುಂಬಾ ಇಷ್ಟ. ಇನ್ನು ಅದು ಮಾಡಿದ್ರೇ ಒಂದು ಸ್ವಲ್ಪ ಜಾಸ್ತಿ ತಿನ್ಕೊತಾರೆ, ವೇಸ್ಟು ಆಗೋದಿಲ್ಲ. ಬೇರೆ ಏನಾದರೂ ಹೊಸದಾಗಿ ಟ್ರೈ ಮಾಡಿದ್ದೀನಿ ಅಂತಂದರೆ ಅದು ಇಷ್ಟ ಆಗಿಲ್ಲ ಅಂದರೆ ಉಳ್ದೋಗುತ್ತೆ, ಇಷ್ಟ ಆಗಿದೆ ಅಂತಂದರೆ ತಿನ್ಕೊಂಡ್ಬಿಡ್ತಾರೆ. ಸೊ ನೀವು ರೆಸಿಪೀಸ್ ಏನಾದರೂ ಟ್ರೈ ಮಾಡೋಂಗಿದ್ರೆ ನಾರ್ಮಲ್ ಡೇಸಲ್ಲಿ ಟ್ರೈ ಮಾಡ್ಕೊತೀನಿ. ಸಂಡೇ ಆಗಿರೋದ್ರಿಂದ ಅವ್ರಿಗೆ ಇಷ್ಟ ಆಗಿರೋ ಫುಡ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತಂದರೆ ಡೇ ಎಲ್ಲ ಮನೇಲಿ ಇರ್ತಾರಲ್ವ, ಇನ್ನು ಅವ್ರಿಗೆ ಇಷ್ಟ ಆಗಿರೋ ಫುಡ್ಡು ಹೊಟ್ಟೆ ತುಂಬ ತಿನ್ಕೊತಾರೆ ಅನ್ನೋ ಕಾರಣಕ್ಕಾಗಿ ನಾನು ಅವ್ರಿಗೆ ಇಷ್ಟ ಆಗಿರೋದೇ ಮಾಡಿಬಿಡ್ತೀನಿ. ಅದರಲ್ಲೂ ಅವ್ರು ಜಾಸ್ತಿ ಪ್ರಿಫರೆನ್ಸ್ ಕೊಡೋ ಅಡುಗೆನೇ ಅವತ್ತು ಟ್ರೈ ಮಾಡ್ತೀನಿ. ಇನ್ನು ಬಿರಿಯಾನಿಗೆ ಒಂದು ಕಡೆ ಇಟ್ಕೊಂಡ್ಬಿಡ್ತಾ ಇದ್ದೆ, ಮಟನ್ ಸಾರಿಗೆ ಒಂದು ಕಡೆ ಇಟ್ಕೊಂಡ್ಬಿಡ್ತಿದ್ದೆ. ಈ ಕರೆಂಟ್ ಪ್ರಾಬ್ಲಮ್ಸಿಂದ ಏನು ಅಂತಂದರೆ ಈ ನಡುವೆ ಜಾಸ್ತಿ ಭಯ ಆಗೋಗಿದೆ. ಲೇಟ್ ಆಯಿತು ಅಂತಂದರೆ ಕರೆಂಟ್ ಕೈ ಕೊಡುತ್ತೆ ಅಂತ ಹೇಳಿಬಿಟ್ಟು ಬೇಗನೆ ಮಸಾಲೆ ಎಲ್ಲ ರುಬ್ಕೊಂಡ್ಬಿಡ್ತಾ ಇದ್ದೀನಿ. ಒಂದು ಮಿಕ್ಸಿ ತೊಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ, ನೋಡೋಣ ಯಾವಾಗ ತೊಗೊತೀನೋ ಗೊತ್ತಿಲ್ಲ. ಯಾಕೆ ಮಿಕ್ಸಿ ಅಂತಂದರೆ ಈ ಮಿಕ್ಸಿ ಬಂದು ಈ ತರಕಾರಿ ಮತ್ತು ಈ ಅದು ಚಪಾತಿ ಹಿಟ್ಟು ಇದೆಲ್ಲ ಮಿಕ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ದೊಡ್ಡ ಮೋಟ್ರು ಇದಕ್ಕೆ ಫಿಕ್ಸ್ ಮಾಡಿದ್ದಾರೆ ಅಂತ ಅಂದ್ಕೊತೀನಿ. UPS ಅಲ್ಲಿ ಇದು ರನ್ ಆಗೋದಿಲ್ಲ ಮಿಕ್ಸಿ. ಹಾಗಾಗಿ ಒಂದು ಚಿಕ್ಕದು ಮಾಮೂಲಿ ಒಂದು 2,000-2,500ದಲ್ಲಿ ಚಿಕ್ಕ ಮಿಕ್ಸಿ ಸಿಗುತ್ತಲ್ವ, ಅದನ್ನು ತಗೊಳ್ಳೋಣ ಅಂತ ಫಸ್ಟ್ ಅದಿತ್ತು ನಮ್ಮ ಮನೆಯಲ್ಲಿ. ಅದು ರಿಪೇರಿ ಆಗೋಗ್ಬಿಡ್ತು, ಮತ್ತೆ ರಿಪೇರಿ ಮಾಡಿಸಿದ್ರು ಯೂಸ್ ಆಗ್ತಿರ್ಲಿಲ್ಲ ಅಂತ ಹೇಳಿ ಅದನ್ನು ಕುಜ್ರಿ ಅಂಗಡಿಗೆ ಹಾಕಿಬಿಟ್ಟೆ. ರಿಪೇರಿ ಮಾಡಿಸಿದ್ರು ಯೂಸ್ ಆಗ್ತಿರಲಿಲ್ಲ, ಮತ್ತೆ ಹಾಗೆ ನಿಂತೋಗ್ಬಿಡೋದು. ಬಟ್ ಇವಾಗ ಆ ಥರದ್ದೇ ಒಂದು ಚಿಕ್ಕ ಮಿಕ್ಸಿ ಬೇಕಾಗಿದೆ. ಆ ಮಿಕ್ಸಿ ತಿರುಗೋದು UPS ಅಲ್ಲಿ. ಈ ಮಿಕ್ಸಿ ಸ್ವಲ್ಪ ಚೆನ್ನಾಗಿರುತ್ತೆ, ವೆಜಿಟೇಬಲ್ಸ್ ಇವೆಲ್ಲ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ನನಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಕೆಲಸನೂ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ತಗೊಂಡಿದ್ದು. ಸೊ ಅದು ಇವಾಗ ನಮ್ಗೆ UPS ಅಲ್ಲಿ ರನ್ ಆಗ್ತಾ ಇಲ್ಲ. ಹಾಗಾಗಿ ಚಿಕ್ಕ ಮಿಕ್ಸಿ ತಗೊಳ್ಳೋಣ, ಎಮರ್ಜೆನ್ಸಿಗಿರಲಿ. ಸಂಡೇ ಟೈಮಲ್ಲಿ ನಾವೇ ಆದರೆ ಲೇಟ್ ಆದರೂ ಪರವಾಗಿಲ್ಲ, ಇಲ್ಲ ಬೇರೆ ಏನಾದರೂ ಮಾಡಿದ್ರೂ ಪರವಾಗಿಲ್ಲ. ಯಾರಾದರೂ ನೆಂಟರುಗಳು ಬಂದವಾಗ ಟೈಮ್ ಆಯಿತು, ಅವರು ಹೊರಡಬೇಕು ಅನ್ನೋ ಟೈಮಲ್ಲಿ ನನಗೆ ಈ ಮಿಕ್ಸಿ ಕೈ ಕೊಡುತ್ತೆ, ಕರೆಂಟ್ ಈ ರೀತಿ ಆಯಿತು ಅಂದಾಗ. ಹಾಗಾಗಿ ತಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಬಂದರೆ ಬ್ರೂನೋಗೆ ಹುಷಾರಿರಲಿಲ್ಲ, ನೆನ್ನೆ ಹೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಬಂದ್ರಿ. ಮಾರ್ನಿಂಗ್ ಟೈಮು ಒಂದು ಸ್ವಲ್ಪ ವಾಮಿಟ್ಸ್ ಆಗ್ತಿದೆ, ಬರೀ ಮಾರ್ನಿಂಗ್ ಮಾತ್ರನೇ ವಾಮಿಟ್ಸ್ ಆಗ್ತಿದೆ. ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಬಂದ್ರಿ, ಅದಕ್ಕೆ ಮತ್ತೆ ವಾಮಿಟ್ ಬರೋ ಥರ ಮಾಡ್ತಿದ್ದ ಅಂತ ಹೇಳಿ ಒಂದು ಸ್ವಲ್ಪ ಎತ್ಕೊಂಡು ಅವನನ್ನು ಸುಧಾರಿಸ್ತಾ ಇದ್ದೆ. ಅದರಲ್ಲೂ ಬಿಕ್ಲಿಕ್ಕೆ ಬರೋ ಥರ ಆಗುತ್ತೆ, ನೀರೇ ಕುಡಿಯೋದಿಲ್ಲ ಅವನು. ನಾನು ಕುಡಿಸಿದ್ರು ಸರಿಯಾಗಿ ಕುಡಿಯೋದಕ್ಕೆ ಹೋಗೋದಿಲ್ಲ. ಸಿರಪ್ ಕೊಟ್ಟಿದ್ದಾರೆ ಬೆಳಗ್ಗೆ ಮತ್ತು ರಾತ್ರಿ ಹಾಕಕ್ಕೆ ಹೇಳ್ಬಿಟ್ಟು, ಅದು ಊಟಕ್ಕೆ ಮುಂಚೆ ಒಂದು, ಊಟ ಆದಮೇಲೆ ಒಂದು ಅಂತ ಹೇಳಿ. ಮೇಯ್ನು ಜೀರ್ಣ ಚೆನ್ನಾಗಿ ಆಗ್ತಿಲ್ವಂತೆ, ಹಾಗಾಗಿ ಅವನಿಗೆ ಆ ರೀತಿ ಮಾರ್ನಿಂಗ್ ಟೈಮಲ್ಲಿ ವಾಮಿಟ್ ಆಗ್ತಿದೆ ಅಂತ ಹೇಳಿದ್ರು ಡಾಕ್ಟ್ರು. ಇನ್ನು ಅದು ಅವನಿಗೆ ಕೊಡಬೇಕು. ಈ ಕಡೆ ಬಂದು ಚಿಕನ್ ಫ್ರೈ ಒಂದು ಸ್ವಲ್ಪ ಅದು ಇರಲೇಬೇಕು ಬಿಡಿ. ನನ್ನ ಮಗಳಿಲ್ಲ ಅಂತಂದರೆ ಬಿರಿಯಾನಿ ತಿನ್ನೋದಿಲ್ಲ, ಇದಿಲ್ಲ ಅಂತಂದರೆ ಇದಿರಬೇಕು, ಇಲ್ಲ ಅಂತಂದರೆ ಅವಳಿಗೆ ಕಬಾಬ್ ಇರಬೇಕು. ಸಂಡೇ ಅಂದರೆ ಬರೀ ಕುಕ್ಕಿಂಗ್ ಕೆಲಸನೇ ಜಾಸ್ತಿ ಇರುತ್ತೆ, ಇನ್ನೇನು ಮಾಡೋದಕ್ಕಾಗಲ್ಲ. ನಾನು ನಮ್ಮ ಮನೆಯವರು ಯಾವುದೋ ಒಂದು ಅಡ್ಜಸ್ಟ್ ಮಾಡ್ಕೊತೀವಿ. ಬಟ್ ನನ್ನ ಮಗಗೆ ಮಟನ್ ಸಾರು ಇರಬೇಕು, ನನ್ನ ಮಗಳಿಗೆ ಚಿಕನ್ ಬಿರಿಯಾನಿ ಈ ರೀತಿ ಫ್ರೈ ಇರಲೇಬೇಕು. ಇನ್ನು ತಿಂತಾರಲ್ವಾ ಅಂತ ಹೇಳಿನೇ ಮಾಡೋದು. ತಿನ್ನಲ್ಲ ಅಂತಂದರೆ ಮತ್ತೆ ಬೈತೀನಿ, ಇನ್ನೊಂದ್ಸಲಿ ಮಾಡೋದಕ್ಕೂ ಹೋಗೋದಿಲ್ಲ. ತಿಂತಾರೆ ಮಕ್ಕಳು ಇಷ್ಟಪಟ್ಟು ಅಂತ ಹೇಳಿಬಿಟ್ಟು ಇನ್ನು ಸರಿ, ಲೇಟ್ ಆದರೂ ಪರವಾಗಿಲ್ಲ, ಕೆಲಸ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿನೇ ಮಾಡ್ತೀನಿ. ಕುಕ್ಕಿಂಗ್ ಕೆಲಸನೇ ಲೇಟ್ ಆಗುತ್ತೆ ಬಿಟ್ಟರೆ ಬೇರೆ ಅಷ್ಟೊಂದು ಎಕ್ಸ್ಟ್ರಾ ಕೆಲಸ ಏನು ಸಂಡೇ ಟೈಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಮಾಮೂಲಿ ಟೈಮಲ್ಲಿ ಯಾವಾಗೂ ಕೆಲಸಗಳಿದ್ದಿದೆ, ಮನೆ ಒರೆಸು ಗುಡಿಸು ಅಂತ ಹೇಳಿಬಿಟ್ಟು ಸಂಡೇ ಟೈಮಲ್ಲಿ ಒರೆಸೋ ಕೆಲಸ ಏನು ಇಟ್ಕೊಳ್ಳೋದಿಲ್ಲ. ಮತ್ತು ವಾಷಿಂಗ್ ಮಿಷಿನ್ಗೆ ಯೂನಿಫಾರ್ಮ್ಸ್ ಅದಿದ್ದರೆ ಮಾತ್ರನೇ ನಾನು ಹಾಕೋದಕ್ಕೆ ಹೋಗ್ತೀನಿ. ನಾರ್ಮಲ್ ಟೈಮಲ್ಲೆಲ್ಲ ಬೇರೆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಜಾಸ್ತಿ. ಒಂದು ಸ್ವಲ್ಪ ನನಗೂ ಫ್ರೀ ಅಂತಂದರೆ ಅದು ಸಂಡೇನೇ, ಬೇರೆ ಟೈಮಲ್ಲಿ ಅಷ್ಟೊಂದು ಫ್ರೀ ಇರೋದಿಲ್ಲ. ಅದರಲ್ಲೂ ಟೋನಿ ಬ್ರೂನೋನು ಮಕ್ಕಳು ಒಂದು ಸ್ವಲ್ಪ ಸುಧಾರಿಸ್ಕೊಳ್ಳೋದ್ರಿಂದ ನನಗೆ ಸಂಡೇ ಟೈಮಲ್ಲಿ ಅಷ್ಟೊಂದು ಕೆಲಸ ಅಂತ ಅನಿಸೋದಿಲ್ಲ. ಇನ್ನು ಚಿಕ್ಕ ಪುಟ್ಟ ಪಾತ್ರೆಗಳಿತ್ತಲ್ವ ಅಡುಗೆ ಮಾಡಿದ್ದು, ಇನ್ನು ಅದನ್ನು ಸರಿ ಹಾಗೆ ತೊಳೆದು ಇಟ್ಬಿಟ್ರೆ ಸ್ವಲ್ಪ ಅಡುಗೆ ಮನೆ ಕೌಂಟರ್ ಟಾಪು ಶಿಂಕು ಎಲ್ಲ ಕ್ಲೀನಾಗಿದ್ದರೆ ನೋಡೋದಕ್ಕೆ ಒಂದು ಸ್ವಲ್ಪ ಪೀಸ್ಫುಲ್ ಅಂತ ಅನಿಸುತ್ತೆ. ಗಲೀಜಾಗಿತ್ತು ಅಂತಂದರೆ ಅದೇನೋ ಅಭ್ಯಾಸ ಇಲ್ವಲ್ಲ, ನೋಡಿದ್ರೆ ಒಂಥರ ಕೋಪ ಬಂದಂಗೆ ಆಗ್ತಿರೋದು ಕಿಚನ್ ಗಲೀಜಾಗಿತ್ತು ಅಂತಂದರೆ. ಹಾಗಾಗಿ ಅದನ್ನು ತೊಳೆದು ಇಟ್ಬಿಟ್ಟೆ. ಇನ್ನು ಈರುಳ್ಳಿ ಟೊಮೆಟೊ ಇದೆಲ್ಲ ತರಿಸಿದ್ದೆ ಬೆಳಗ್ಗೆ, ಮನೆಯಲ್ಲಿ ಖಾಲಿಯಾಗಿತ್ತು. ಅದರಲ್ಲೂ ಸಂಡೇ ಟೈಮ್ ನಮಗೆ ಸ್ವಲ್ಪ ಸಂತೆ ಥರ ಇರುತ್ತೆ, ಜಾಸ್ತಿ ಸಿಗುತ್ತೆ, ಫ್ರೆಶ್ಶೇ ಬಟ್ ಜಾಸ್ತಿ ಸಿಗುತ್ತೆ. ಇನ್ನು ಅದನ್ನು ತೊಗೊಂಬರೋದಕ್ಕೆ ಹೇಳಿದೆ, ನಾನ್ ವೆಜ್ ಜೊತೆಗೆ ತಂದಿದ್ರು. ಇನ್ನು ಅದನ್ನು ಎತ್ತಿಡಬೇಕು. ಹಾಗೆ ಹಿಂಗೆ ಕೌಂಟರ್ ಟಾಪು ಸ್ಟವ್ವು ಎಲ್ಲ ಬೆಳಗ್ಗೆ ಪಾತ್ರೆ ತೊಳಿಬೇಕಾದ್ರೇ ಆಲ್ಮೋಸ್ಟ್ ನಾನು ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ಇನ್ನು ಅಡುಗೆ ಆದಮೇಲೆ ಒಂದು ಸ್ವಲ್ಪ ಗಲೀಜಿರುತ್ತಲ್ವ, ಅದನ್ನು ಹಾಗೆ ಸ್ವಲ್ಪ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಬಿಡೋಣ, ನೀಟಾಗಿರುತ್ತೆ ಮತ್ತು ಸಂಜೆವರೆಗೂ. ಯಾಕಂದರೆ ಮಧ್ಯಾಹ್ನನೇ ಲಂಚೆಲ್ಲ ಪ್ರಿಪೇರ್ ಮಾಡಿರೋದ್ರಿಂದ ಏನು ಅಂದರೆ ರಾತ್ರಿಗೂ ಅದೇ ಇರುತ್ತೆ. ಇನ್ನು ಅದಕ್ಕೆ ಏನಾದರೂ ಒಂದು ಚಪಾತಿನೋ ಇಲ್ಲಾಂತಂದರೆ ಮುದ್ದೆನೋ ಮಾಡ್ಕೊಳ್ಳೋದು ಅಷ್ಟೇ ಅಲ್ವಾ, ಕ್ಲೀನಾಗಿರುತ್ತೆ ಕಿಚನ್ನು ಅಂತ ಹೇಳಿನೇ ಎಲ್ಲ ಮಾಡಿಬಿಡ್ತೀನಿ.
ಈಗ ಅಡುಗೆಗಳೆಲ್ಲನೂ ಕಂಪ್ಲೀಟ್ ಆಯಿತು. ಇನ್ನೆಲ್ಲದರಲ್ಲೂ ಉಪ್ಪು ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹೇಳಿ. ಉಪ್ಪು ಕಡಿಮೆ ಆಯಿತು ಅಂದರೆ ನೋಡಿ ಆ ರುಚಿನೇ ಸ್ವಲ್ಪ ಚೇಂಜ್ ಆಗೋದಂಗೆ ಆಗೋಗ್ಬಿಡುತ್ತೆ, ಇಲ್ಲ ಸಿಹಿ ಬಂದುಬಿಡೋದು, ಇಲ್ಲಾಂತಂದರೆ ಖಾರ ಜಾಸ್ತಿ ಬರೋದು, ಈ ರೀತಿ ಇರುತ್ತೆ. ಉಪ್ಪು ಕರೆಕ್ಟಾಗಿ ಹಾಕಿದ್ದೀರಿ ಅಂತಂದರೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಒಂದ್ಸಲ ಟೆಸ್ಟ್ ಮಾಡಿಬಿಟ್ಟು ಅಂತಂದರೆ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ನೋಡ್ಕೊಂಬಿಟ್ಟು ಎಲ್ಲದಕ್ಕೂ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಬಿಟ್ಟೆ. ಲಂಚ್ಗೆ ಇವತ್ತು ನಮ್ಮ ಇದರಲ್ಲಿ ಬಿರಿಯಾನಿ, ಮಟನ್ ಸಾರು ಮತ್ತು ಚಿಕನ್ ಫ್ರೈ ಮಾಡ್ಕೊಂಡಿದ್ರಿ. ಹಾಗೆ ಇನ್ನು ಅದಕ್ಕೆ ಈರುಳ್ಳಿ ಇಟ್ಬಿಟ್ಟು ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಹಾಕಿ ಕೊಟ್ಬಿಟ್ಟು ಇನ್ನು ನಾನು ಹಾಕ್ಕೊಂಡು ತಿಂತಾಯಿದ್ದೀನಿ. ಅಡುಗೆ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋದೆ. ಮಧ್ಯಾಹ್ನ ಊಟ ಆದಮೇಲೆ ಒಂದು ಸ್ವಲ್ಪ ರೆಸ್ಟಲ್ಲೇ ಇದ್ದೆ, ಏನು ಕೆಲಸ ಏನು ಮಾಡೋದಕ್ಕೂ ಹೋಗಿರಲಿಲ್ಲ. ಇದು ಬಂದು ನೈಟ್ ಅಂತಂದರೆ ಒಂದು 6:30 ಏನೋ ಆಗಿದೆ. ಆ ಟೈಮಲ್ಲಿ ನಮ್ಮ ಮಕ್ಕಳೆಲ್ಲ ಟಿ ವಿ ನೋಡಿದ್ದು ಆಯಿತು. ನಮ್ಮ ಮನೆಯವರು ಯಾವ್ದು ಬೇಕೋ ಅದು ನೋಡ್ಕೊತಾ ಇದ್ದರು ಮಧ್ಯಾಹ್ನದ ಮೇಲೆ ಅಂತ ಹೇಳಿ ನಾನೇನು ಡಿಸ್ಟರ್ಬ್ ಮಾಡಲಿಲ್ಲ. ಇರೋದು ಒಂದಿನ ಯಾವ್ದು ಬೇಕೋ ಅದು ನೋಡ್ಕೊಳ್ಳಿ ಅಂತ. ನೆನ್ನೆನೂ ಅಷ್ಟೇ ಸೀರಿಯಲ್ ನೋಡಿರಲಿಲ್ಲ ನಾನು. ಒಂದೊಂದು ಸೀರಿಯಲ್ಗಳಿಗೆ ತುಂಬ ಅಡಿಕ್ಟ್ ಆಗೋಗಿರ್ತೀರಿ. ಅದು ನೋಡಿಲ್ಲ ಅಂತಂದರೆ ಆಗೋದಿಲ್ಲ, ಏನಾಯಿತೋ ಅನ್ನೋದು ಮೈಂಡ್ ಸೆಟ್ಟಲ್ಲಿ ಇರ್ತೀರಲ್ವ ನಾವು. ಹಾಗಾಗಿ ಇನ್ನು ಲಕ್ಷ್ಮೀ ನಿವಾಸ ಮತ್ತು ಅಮೃತಧಾರೆ ಇದೆಲ್ಲ ನೋಡೋದಿತ್ತು. ಆ ಎಪಿಸೋಡ್ಸ್ ಎಲ್ಲನೂ ಇವಾಗ ಹಾಕ್ಕೊಂಡು ಹಾಗೆ ಕೆಲಸ ಮಾಡ್ಕೊಂಡು ನೋಡ್ತಾ ಇಲ್ಲ, ನಾನು ಕೇಳಿಸ್ಕೊತಾ ಇದ್ದೀನಿ. ಯಾವಾಗೂ ಇದೇ ಥರನೇ ಕುತ್ಕೊಂಡು ಅಷ್ಟೊಂದು ಇಂಟ್ರೆಸ್ಟಿಗೆ ನೋಡೋದಕ್ಕೆ ಹೋಗೋದಿಲ್ಲ. ಕೇಳಿಸ್ಕೊಂಡು ನಾನು ನನ್ನ ಪಾಡಿಗೆ ನಾನು ಕೆಲಸಗಳೇನಾದರೂ ಇದ್ದರೆ ಮಾಡ್ಕೊತಾ ಇರ್ತೀನಿ. ಯಾವಾಗಾದರೂ ಒಂದೊಂದ್ಸಲಿ ಕುತ್ಕೊಂಡು ನೋಡ್ತೀನಿ ಅಷ್ಟೇ. ಇನ್ನು ಮಿಕ್ಕಿದ ಟೈಮಲ್ಲಿ ಇದೇ ಥರನೇ ಮಾಡ್ಕೊಳ್ಳೋದು. ಇನ್ನು ಒಂದ್ಸಲಿ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ನೈಟು ಮಲ್ಗೋವಾಗೂ ಅಷ್ಟೇ ನನ್ನ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಮಲಗಿದ್ದೀನಿ ಅಂತಂದರೆ ಬೆಳಗ್ಗೆಗೆ ಕ್ಲೀನಾಗಿರುತ್ತೆ. ನನಗೆ ಫ್ರೀ ಸಿಕ್ತು ಅಂದವಾಗ ಮನೆ ಸ್ವಲ್ಪ ಗಲೀಜಾಗಿತ್ತು ಅಂತಂದರೂ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಮಕ್ಕಳು ಇದ್ದರೆ ಒಂದು ಸ್ವಲ್ಪ ಅಲ್ಲಿಂದಲ್ಲಿ ಎಲ್ಲ ಹಾಕ್ಬಿಟ್ಟಿರ್ತಾರೆ. ನಾನು ಬೈದಿದ್ದೀನಿ ಅಂತಂದರೆ ಮತ್ತು ಅದಕ್ಕೂ ಡಲ್ಲಾಗಿ ಕುತ್ಕೊತಾರೆ. ಇರೋದು ಒಂದಿನ ಸಂಡೇ, ಸರಿ ಎಲ್ಲಾದರೂ ಇದ್ಕೊಳ್ಳಿ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ. ಇನ್ನು ವಾಶ್ ಮಾಡೋ ಬಟ್ಟೆಗಳಿತ್ತು ಅದನ್ನೆಲ್ಲ ಒಂದು ಕಡೆಗೆ ತೆಗೆದುಬಿಟ್ಟು ಇನ್ನು ಸೋಫಾ ಮೇಲೆ ಎಲ್ಲ ಒಂದು ಸ್ವಲ್ಪ ಡಸ್ಟಿಂಗ್ ಇತ್ತು, ಅದನ್ನು ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮೇಲೇನೂ ಒಂದು ಸ್ವಲ್ಪ ಆರ್ಡ್ರ್ ಮಾಡಿರೋ ಬಟ್ಟೆಗಳು ಹಾಕ್ದಿರೋ ಇರೋದು ರಿಟರ್ನ್ ಕೊಡೋದು ಅಲ್ಲೇ ಇಟ್ಬಿಟ್ಟಿದ್ರು. ಅದನ್ನು ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೆ. ಇನ್ನು ಮಕ್ಕಳು ಓದ್ಕೊತಾ ಇದ್ರು. ಇನ್ನು ನಾನೊಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೆ. ಕೆಳಗಡೆ ಪೇಪರ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. 6 ಗಂಟೆ ಮೇಲೆ ಕಸ ಹೊರಗಡೆ ಹಾಕಬಾರ್ದು. ಇನ್ನು ಅದನ್ನು ತೊಗೊಂಡೋಗಿ ಇಲ್ಲೇ ಅಂದರೆ ಕಿಚನಲ್ಲಿ ಒಂದು ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ. ಕಿಚನ್ಸ್ದು ಏನಾದರೂ ಸಪೋಸ್ ಇತ್ತು ಅಂತಂದರೆ ಹಾಕೋದಕ್ಕೆ. ಮತ್ತು ಸಂಜೆ 6 ಗಂಟೆ ಮೇಲೆ ಏನಾದರೂ ಮನೆ ಗುಡಿಸಿದ್ದೀನಿ ಅಂತಂದರೆ ಹೊರಗಡೆ ಹಾಕೋದಿಲ್ಲ ಕಸ, ಅಲ್ಲೇ ಹಾಕ್ಕೊಂಡ್ಬಿಡ್ತೀನಿ. ಅಂದರೆ ಒಳಗಿನ ಕಸ ಮಾತ್ರ. ಅದಕ್ಕೆ ಅಂತ ಒಂದು ಡಸ್ಟ್ಬಿನ್ ಕಿಚನಲ್ಲಿ ಇಟ್ಟಿದ್ದೆ. ಸರಿ ಅಲ್ಲಿ ತಗೊಂಡು ಹೋಗಿ ಹಾಕ್ಬಿಡೋಣ ಈ ಪೇಪರ್ಸು ಅಂತ ಹೇಳಿ ಇನ್ನು ಅದನ್ನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಆ ಪೇಪರು ಏನೋ ನೆನಪಲ್ಲಿ ಯಾವಾಗೂ ಅಷ್ಟೇ ಕ್ಲೀನ್ ಮಾಡೋವಾಗ ನೆಲದ ಮೇಲೆ ಈ ಕವರ್ಸು ಪೇಪರ್ಸ್ ಆಗಲಿ ಡಸ್ಟ್ ಆಗಲಿ ಹಾಕೋ ಅಭ್ಯಾಸ ಅಲ್ವಾ, ಅದೇ ಮೈಂಡಲ್ಲಿ ಹಾಕ್ಬಿಟ್ಟೆ. ಮತ್ತು ಇನ್ನು ಅದನ್ನು ತೆಗೆದುಬಿಟ್ಟು ಅಲ್ಲೊಂದು ಬಾಕ್ಸ್ ಇಟ್ಟಿದ್ದೀನಿ. ಅದು ಅಷ್ಟೇ ಡಸ್ಟ್ಬಿನ್ ಅವ್ರಿಗೆ ಹಾಕ್ಬಿಡೋದಕ್ಕೆ, ಕಸದ ಬಾಕ್ಸ್ ಅದು. ಅದಕ್ಕೆ ಆ ಬಾಕ್ಸಲ್ಲೇ ಹಾಕಿಟ್ಟೆ. ಆಲ್ರೆಡಿ ಡಸ್ಟ್ಬಿನ್ ತುಂಬೋಗಿದೆ. ಇನ್ನೂ ನೋಡಿದ್ರೆ ಡಸ್ಟ್ಬಿನ್ ಅವರು 4-5 ಡೇಸ್ ಏನೋ ಆಗಿದೆ, ಇನ್ನೂ ಬರಲಿಲ್ಲ. ಯಾವಾಗೂ ಒಂದಿನ ಬಿಟ್ಟು ಒಂದಿನ ಬರ್ತಿರೋರು. ಅಲ್ಲೊಂದು ಕಾಟನ್ ಬಾಕ್ಸ್ ಇದ್ರೆ ಇನ್ನು ಅದರಲ್ಲೂ ಹಾಕಿ ಇಟ್ಟಿದ್ದೀನಿ. ಈಗ ಬಂದು ಇವನಿಗೆ ಸಿರಪ್ ಹಾಕ್ತಿದ್ದೆ. ಕುಡಿಯೋದೇ ಇಲ್ಲ ಇವನು, ಹಾಗೆ ಹಾಕಿದ್ದೀರಿ ಕ್ಯಾಪಲ್ಲಿ ಅಂತಂದರೆ ಅದಕ್ಕೆ ನಾವು ಇಂಜೆಕ್ಷನ್ ಹಾಕ್ತಿರಲ್ವ ಅದನ್ನೇ ಕೇಳಿ ಡಾಕ್ಟ್ರ್ ಹತ್ರ ಒಂದು ತೊಗೊಂಬಂದಿದ್ದೆ. ಅದರಲ್ಲಿ ನೋಡಿ ಈ ರೀತಿ ಬಾಯಲ್ಲಿ ಬಿಡ್ತಾ ಇದ್ದೀನಿ. ನೀರು ಸಮೇತ ಕುಡಿಯೋದಿಲ್ಲ. ಸಿರಪ್ ಹಾಕಿದ್ದ ಆದಮೇಲೆ ಆ ನೀರು ಸಮೇತ ನಾನು ಅದರಲ್ಲೇ ಹಾಕ್ತಿದ್ದೀನಿ, ಬಾಯೆಲ್ಲ ಕಹಿ ಇರುತ್ತೆ ಅಂತ ಹೇಳ್ಬಿಟ್ಟು. ಬ್ರೂನೋ ಟೋನಿ ಇಬ್ಬರು ಇದೇ ಕೆಲಸನೇ ಕೊಡ್ತಾರೆ. ಚೆನ್ನಾಗಿದ್ರೆ ಚೆನ್ನಾಗಿದ್ಬಿಡ್ತಾರೆ, ಹುಷಾರಿಲ್ಲ ಅಂತಂದರೆ ನೋಡೋದಕ್ಕೆ ಆಗೋದಿಲ್ಲ. ಬಟ್ ಆ್ಯಕ್ಟಿವ್ ಆಗೇ ಇದ್ದಾನೆ, ಅಷ್ಟೊಂದು ಡಲ್ಲು ಒಂದು ಹತ್ರ ಇರೋದು ಆ ರೀತಿ ಏನಿಲ್ಲ. ತರಲೆ ಕೆಲಸ ಅಂತೂ ಮಾಡ್ತಾನೆ ಇರ್ತಾನೆ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ.